ಹಾಯ್ ಹಲೋ ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಎಲ್ಲರೂ ಥಂಬ್ನೇಲ್ ನೋಡ್ಕೊಂಡಿದ್ದೀರಾ ಅಂದ್ಕೊಂಡೀನಿ. ಹೌದಾ? ವಾಂಟ್ ಟು ಪಾಸ್ CTET? ದೆನ್ ಜಸ್ಟ್ ರಿಮೆಂಬರ್ ದೀಸ್ 5 ಟ್ರಿಕ್ಸ್. ಓಕೆ, ಫುಲ್ ವಿಡಿಯೋ ನೋಡಿ. ಏನಕ್ಕೆ ನಾನು ಹೀಗೆ ಹೇಳಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಯಾವ ಪಾಯಿಂಟ್ಸ್ ಅನ್ನೋವು ಕೂಡ ನಿಮಗೆ ಅರ್ಥ ಆಗ್ತವೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. CTET ಪಾಸ್ ಆಗಬೇಕಂದ್ರೆ ನೀವು ಈ 5 ಟ್ರಿಕ್ಸ್ನ ನೆನ್ಪಿಟ್ಕೊಳ್ಳೇಬೇಕು. ತುಂಬ ಯೂಸ್ಫುಲ್ ಟ್ರಿಕ್ಸ್ ನೋಡಿ. ಮೊದಲಿಗೆ ಎಲ್ರಿಗೂ ಗೊತ್ತಿದೆ CTET 150 ಮಾರ್ಕ್ಸ್ದಿರುತ್ತೆ ಅಂತ. ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಇದು ಒಂದು ನಮಗೆ ಪ್ಲಸ್ ಪಾಯಿಂಟ್ಸ್. ಹಾಗಾಗಿ ನಾವು ಎಕ್ಸಾಮಲ್ಲಿ 150ಕ್ಕೆ 150 ಕೂಡ ಏನು ಮಾಡಬೇಕು, ಅಟೆಂಪ್ಟ್ ಮಾಡಿನೇ ಬರಬೇಕು. ಇದಕ್ಕಿಂತ ಮುಂಚೆನೂ ನಾನು ಹೇಗೆ 30 ದಿನದಲ್ಲಿ ಓದಬೇಕು ಅನ್ನೋದು ವಿಡಿಯೋ ಮಾಡಿದ್ದೆ. ಹೌದಾ? ಅದನ್ನು ಯಾರ್ಯಾರು ಫಾಲೋ ಮಾಡ್ತಾಯಿದ್ರೆ 101% ನಿಮ್ಮದೇನಾಗುತ್ತೆ 120+ ಮಾರ್ಕ್ಸ್ ಬಂದೇ ಬರ್ತವೆ. ಇದು ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ. ವರ್ಕ್ ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. TET ಪಾಸ್ ಆಗಲಾರ್ದೇ ಇರೋರಿಗೆ ತುಂಬಾ ಒಳ್ಳೆಯ ಗೋಲ್ಡನ್ ಅಪಾರ್ಚುನಿಟಿ. ಹೌದಾ? ಇದನ್ನು ನೀವು ಕ್ಲಿಯರ್ ಆದರೆ ನಿಮಗೆ PSTR, GPSTR ಹಾಗೆಯೇ HSTRಗೆ ಕೂಡ, ಇನ್ನು HSTRದು ಕನ್ಫರ್ಮ್ ಇಲ್ಲ, ಬಟ್ PSTR ಮತ್ತು GPSTRಗೆ ಮಾತ್ರ ಎಲಿಜಿಬಲ್ ಆಗೇ ಆಗ್ತೀರಾ. ಹಾಗಾಗಿ ಇನ್ನೂ ಟೈಮ್ ಇದೆ. 15 ದಿನ ಟೈಮ್ ಅಂದ್ಕೊಳ್ಳಿ. ಚೆನ್ನಾಗಿ ಪ್ರಿಪೇರ್ ಆಗಿ ಕ್ಲಿಯರ್ ಮಾಡ್ಕೊತೀರಾ. ಓಕೆ, ವಾಟ್ ಡು ವಿ ಹ್ಯಾವ್ ಟು ಡೂ ಪಾಸ್ ದ CTET ಎಕ್ಸಾಮ್? ಏನೆಲ್ಲ ನಾವು ಫಾಲೋ ಮಾಡಿದರೆ ಈ CTET ಎಕ್ಸಾಮ್ನ ಪಾಸ್ ಆಗ್ತೀವಿ, 100+ ಆದರೂ ತಂದೇ ತರ್ತೀವಿ. ಸೊ ಅದಕ್ಕೇನೇನು ಮಾಡಬೇಕಪ್ಪ? ಮೊದಲನೇದಾಗಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು. ನೆಕ್ಸ್ಟು PYQs ಮಾಡಬೇಕು. ನೆಕ್ಸ್ಟು ಸಾಧ್ಯ ಆದರೆ ಮಾಕ್ ಟೆಸ್ಟ್ ಕೊಡಬೇಕು. ಇವು 3 ಅಲ್ಲದೇ ಇವು 3 ಪಾಯಿಂಟ್ಸ್ ಅಂತೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೌದಾ? ನಾನು ಹೇಳಬೇಕಾಗಿರೋದೇನಿಲ್ಲ. ಇವು 3 ಬಿಟ್ಟು ನೆಕ್ಸ್ಟ್ ಏನಪ್ಪ ಇನ್ನೂ 2 ಪಾಯಿಂಟ್ಸ್ ಅಂದರೆ ಅವನ್ನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ನೋಡಿ. ನಾನು ಹಿಂದೆ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೆ ನಿಮಗೆ ಪಾಸಿಟಿವ್ ವರ್ಡ್ಸ್, ನೆಗೆಟಿವ್ ವರ್ಡ್ಸ್ನ ಕೊಡ್ತೀನಿ ಅಂತ. ಇವು ಸಬ್ಜೆಕ್ಟ್ ರಿಲೇಟೆಡ್ ಪಾಸಿಟಿವ್ ನೆಗೆಟಿವ್ ವರ್ಡ್ಸ್ ಅಲ್ಲ, ಜನ್ರಲಾಗಿ ಹೇಳ್ತಿರೋ ಪಾಸಿಟಿವ್ ನೆಗೆಟಿವ್ ವರ್ಡ್ಸ್. ಸಬ್ಜೆಕ್ಟ್ ವೈಸ್ CDPಲೂ ಕೆಲವೊಂದು ಟ್ಯಾಗ್ ವರ್ಡ್ಸ್ ಬರ್ತವೆ, ಮ್ಯಾಥ್ಸಲ್ಲಿ ಟ್ಯಾಗ್ ವರ್ಡ್ಸ್ ಬರ್ತವೆ, ಅದರಲ್ಲಿ ಪೆಡಗಾಗಿಯಲ್ಲಿ. ಅವನ್ನ ನಾನು ಇನ್ನೊಂದು 2 ದಿನದಲ್ಲಿ ಮಾಡ್ತೀನಿ. ಅವನ್ನ ಮಾಡಲ್ ಕ್ವಶನ್ಸ್ ತೊಗೊಂಡು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಬಟ್ ಇವೇನಿದಾವೆ ಜನ್ರಲಿ ನೀವು ಯೂಸ್ ಮಾಡಬೇಕಾದಂಥ ಪಾಸಿಟಿವ್ ವರ್ಡ್ಸ್. ಏನೂ ಓದೇ ಇಲ್ಲಪ್ಪ ಅಂದ್ರೂ ಈ ಪಾಸಿಟಿವ್ ನೆಗೆಟಿವ್ ವರ್ಡ್ಸ್ನ ನೀವು ಚೆಕ್ ಮಾಡಿಕೊಂಡು ಅರೌಂಡ್ 15 to 20 ಕ್ವಶನ್ಸ್ನ ಕರೆಕ್ಟ್ ಮಾಡೇ ಮಾಡ್ತೀರಾ. ಹೌದಾ? ಅಷ್ಟು ಗ್ಯಾರಂಟಿ ನಾನು ಕೊಡಬಲ್ಲೆ. ನೋಡಿ ಯಾವ್ಯಾವ ಪಾಸಿಟಿವ್ ವರ್ಡ್ಸಪ್ಪ ಅಂದರೆ, ಮೊದಲನೇದಾಗಿ ನಾನು ಇದಕ್ಕಿಂತ ಮುಂಚೆನೂ ಹೇಳಿದ್ದೆ, CTET ಎಕ್ಸಾಮ್ನ ನಾವು ಪಾಸ್ ಮಾಡಬೇಕು ಅಂದರೆ ಚೈಲ್ಡನ್ನ ಸೆಂಟರಾಗಿ ಇಟ್ಟುಕೊಂಡು ನಾವೇನು ಮಾಡಬೇಕು, ಆನ್ಸರ್ಸ್ನ ಟಿಕ್ ಮಾಡಬೇಕು. ಅದರ ಜೊತೆಗೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ ನೋಡಿ. ಫಸ್ಟ್ನೇದೇನು, ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ನಾನು ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ತೊಗೊಂಡು ಬಂದಿದ್ದೀನಿ. ಯಾರಿಗೆಲ್ಲ ಹಿಂದಿ ಚೆನ್ನಾಗಿ ಓದೋಕ್ಕೆ ಬರುತ್ತೆ, ಅರ್ಥ ಆಗುತ್ತೆ ಅನ್ನೋರಿಗೆ ಇದು ಒಂಥರ ಪ್ಲಸ್ ಪಾಯಿಂಟ್ ಇದ್ದಂಗೆ. ಯಾಕಪ್ಪ ಅಂದರೆ ಕೆಲವೊಮ್ಮೆ ಇಂಗ್ಲೀಷಲ್ಲಿ ನಮಗೆ ಕರೆಕ್ಟಾಗಿ ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ ಹಿಂದಿಲಿ ಓದ್ಕೊಂಡು ಕೂಡಲೇ ಏನಾಗುತ್ತೆ, ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾರಿಗೆಲ್ಲ ಹಿಂದಿ ಮಾತಾಡೋಕ್ಕೆ ಬರುತ್ತೆ, ಹಿಂದಿ ಚೆನ್ನಾಗಿ ಅರ್ಥ ಆಗುತ್ತಲ್ಲ ಅವರಿಗೆಲ್ಲ ಒಳ್ಳೆಯದು. ಅರ್ಥ ಆಗಲಾರ್ದವರು ಪ್ರಯತ್ನ ಪಡಿ, ಏನೂ ಆಗೋಲ್ಲ. ಹಾಗಾಗಿನೇ ನಾನು ಇವತ್ತು ಹಿಂದಿ ಇಂಗ್ಲೀಷ್ ಎರಡು ತೊಗೊಂಬಂದಿದ್ದೀನಿ. ಈಗ ನೆಕ್ಸ್ಟ್ ನಾನು ನಂಬರ್ ಸಿಸ್ಟಮ್ದು ಒಂದು ಮ್ಯಾರಥಾನ್ ಕ್ಲಾಸ್ ತೊಗೊಂಬರ್ತೀನಿ. ಅದರಲ್ಲೂ ಕ್ವಶನ್ಸ್ ಇಂಗ್ಲೀಷ್ ಹಿಂದಿ ತೊಗೊಂಬಂದಿರ್ತೀನಿ. ಓಕೆ, ಅಂದರೆ ಇಂಗ್ಲೀಷಲ್ಲಿರೋ ಯಾವ ವರ್ಡ್ಸಿಗೆ ಹಿಂದಿಯಲ್ಲಿ ಏನು ಹೇಳ್ತಾರೆ, ಜಸ್ಟ್ ಸಣ್ಣದಾಗಿ ಒಂದು ಲೈಟಾಗಿ ಐಡಿಯಾ ಸಿಕ್ತು ಅಂದರೆ ನಿಮಗೆ ಯೂಸ್ ಆಗ್ಬೋದು. ಓಕೆ, ಸೊ ಫಸ್ಟ್ ಒನ್, ಅವಸರ್ ದೇನಾ, ಗಿವ್ ಅಪಾರ್ಚುನಿಟಿ. ಇವು ಪಾಸಿಟಿವ್ ವರ್ಡ್ಸ್. ಆಪ್ಷನ್ಸಲ್ಲಿ ಎಲ್ಲಿಯಾದರೂ ನಿಮಗೆ ಅಪಾರ್ಚುನಿಟಿ ಬಗ್ಗೆ ಕ್ವಶನ್ ಬಂದರೆ ಅದನ್ನು ನೀವೇನು ಮಾಡಬೇಕು, ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಸೃಜನಾತ್ಮಕ, ಅಂದರೆ ವಿದ್ಯಾರ್ಥಿಗಳಿಗೆ ನಾವೇನು ಮಾಡಬೇಕು, ಕ್ರಿಯೇಟಿವಿಟಿನ ಅವರಲ್ಲಿ ಏನು ಮಾಡಬೇಕು, ನಾವು ಹೆಚ್ಚಾಗಿ ಅವರು ಕ್ರಿಯೇಟಿವ್ ಆಗಲಿಕ್ಕೆ ನಾವು ಸಹಾಯ ಮಾಡಬೇಕು. ನೆಕ್ಸ್ಟು ಪ್ರೋತ್ಸಾಹಂದೇನ, ನಾವು ವಿದ್ಯಾರ್ಥಿಗಳಿಗೆ ಎನ್ಕರೇಜ್ ಮಾಡಬೇಕು. ಪ್ರೇರಿತ್ ಕರ್ನ, ಇನ್ಸ್ಪೈರ್ ಮಾಡಬೇಕು ವಿದ್ಯಾರ್ಥಿಗಳಿಗೆ. ಅವ್ರು ಮಾಡೋ ಕೆಲಸದಲ್ಲಿ ನಾವೇನು ಮಾಡಬೇಕು, ಅವ್ರು ಇನ್ನೂ ಚೆನ್ನಾಗಿ ಮಾಡ್ಬೇಕಂಥೇಳಿ ಇನ್ಸ್ಪೈರ್ ಮಾಡಬೇಕು. ನೆಕ್ಸ್ಟು ಚರ್ಚಾ ಮೇ ಶಾಮಿಲ್ ಕರ್ನ,
ಡಿಸ್ಕಷನ್ಸ್ ಏನಿರ್ತವೆ, ಗ್ರೂಪ್ ಡಿಸ್ಕಷನ್ಸು, ಡಿಬೇಟ್ಸು, ಅದರಲ್ಲೆಲ್ಲ ನಾವು ವಿದ್ಯಾರ್ಥಿಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡಿ ಅಂಥೇಳಿ ನಾವು ಅವರಿಗೆ ಆ ರೀತಿಯಾದಂತಹ ಅವಕಾಶಗಳನ್ನು ತಂದು ಕೊಡಬೇಕು. ನೆಕ್ಸ್ಟು ಮಾತೃಭಾಷಾ ಕೋ ಸ್ವೀಕಾರ ಕರ್ನ. ಕೆಲವೊಬ್ರದ್ದು ಮಾತೃಭಾಷೆ ಕನ್ನಡ ಇರುತ್ತೆ, ಕೆಲವೊಬ್ರದ್ದು ಹಿಂದಿ ಇರುತ್ತೆ. ಹಾಗಂತೇಳಿ ಕನ್ನಡ ಇದ್ದವ್ರಿಗಷ್ಟೇ ನಾವು ಫೋಕಸ್ ಮಾಡೋದು, ಅವ್ರನ್ನಷ್ಟೇ ಚೆನ್ನಾಗಿ ಟ್ರೀಟ್ ಮಾಡೋದು, ಹಿಂದಿ ಇದ್ದವ್ರಿಗೆ ಬಿಟ್ಬಿಡೋದು, ಆ ರೀತಿ ಮಾಡಬಾರ್ದು. ಯಾವ ಹುಡುಗರದು ಮಾತೃಭಾಷೆ ಏನಿರುತ್ತೆ ಅದಕ್ಕೆ ನಾವೇನು ಮಾಡಬೇಕು, ಪ್ರಿಫರೆನ್ಸ್ನ ಕೊಡಬೇಕು. ಆ ಮಾತೃಭಾಷೆನ ನಾವೇನು ಮಾಡಬೇಕು, ಆ್ಯಕ್ಸೆಪ್ಟ್ ಮಾಡ್ಕೋಬೇಕು. ಓಕೆ, ಅಪಾರ್ಚುನಿಟೀಸ್ ಕೊಡೋದು, ಹುಡುಗರಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಮಾಡೋದು, ಎನ್ಕರೇಜ್ ಮಾಡೋದು, ಇನ್ಸ್ಪೈರ್ ಮಾಡೋದು, ಅವರಿಗೆ ಡಿಸ್ಕಷನ್ನಲ್ಲಿ ಭಾಗವಹಿಸೋಕ್ಕೆ ಸಹಾಯ ಮಾಡೋದು, ಮತ್ತು ಅವ್ರ ಮದರ್ ಟಂಗ್ನ ನಾವು ಕೂಡ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದು, ಇವೆಲ್ಲ ಏನಾಗ್ತವೆ, ಪಾಸಿಟಿವ್ ವರ್ಡ್ಸ್ ಆಗ್ತವೆ ಅದರಲ್ಲಿ CDPಲಿ. ಓಕೆ, ಇನ್ನೂ ಕೆಲವೊಂದಿದಾವೆ. ಕರ್ಕೆ ದೇಖ್ನಾ, ಲರ್ನ್ ಬೈ ಡೂಯಿಂಗ್. ಅಂದ್ರೆ ಕಾರಣ ಕಾ ಪತಾ ಲಗಾನ, ಫೈಂಡ್ ಔಟ್ ದ ರೀಸನ್. ಇದೇನಾ ಕಲಿಯಕ್ಕೆ ಬಿಡಬೇಕು. ಒಂದು ಸರ್ತಿ ತಪ್ಪಾಯ್ತಾ ಮಾಡಿ ಇನ್ನೊಂದು ಸರ್ತಿ ಅನ್ಬೇಕು, ಇನ್ನೊಂದು ಸರ್ತಿ ಮಾಡಿ ಅನ್ಬೇಕು. ಒಟ್ಟಿನಲ್ಲಿ ಅವ್ರಿಗೆ ನಾವು ಕಲಿಯಕ್ಕೆ ಕೊಡಬೇಕು. ಗತಿವಿಧಿ ಅರ್ಥಪೂರ್ಣ ಅಧಿಗಮ್ ಅಂದರೆ ಆ್ಯಕ್ಟಿವಿಟಿ ಮೀನಿಂಗ್ಫುಲ್ ಲರ್ನಿಂಗ್. ಒಂದು ವಿದ್ಯಾರ್ಥಿ ಏನಾದರೂ ಕಲಿತಾ ಇದ್ದಾನೆ ಅಂದರೆ ಆ ಕಲಿಕೆಗೆ ನಾವೇನು ಮಾಡಬೇಕು, ಅರ್ಥ ಕೊಡಬೇಕು. ಆ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ತಾವಾಗಿ ಸಕ್ರಿಯವಾಗಿ ಭಾಗವಹಿಸುವಂತೆ ನಾವೇನು ಮಾಡಬೇಕು, ಅವರಿಗೆ ಪ್ರೇರೇಪಿಸಬೇಕು. ನೆಕ್ಸ್ಟು ಭಾವಪೂರ್ಣ. ಓಕೆ, ಇವಿಷ್ಟು ಏನು ಪಾಸಿಟಿವ್ ವರ್ಡ್ಸ್. ನೆಕ್ಸ್ಟ್ ನೋಡಿ, ಮತ್ತು ಕೆಲವೊಂದು ಪಾಸಿಟಿವ್ ವರ್ಡ್ಸ್. ಚಿತ್ರ, ಪಿಕ್ಚರ್ ಆರ್ ಇಮೇಜ್. ನಮ್ಮ ಮೈಂಡ್ ಹೆಂಗಿದೆ ಅಂದರೆ ಪಿಕ್ಚರ್ಸ್ನ ಏನು ಮಾಡುತ್ತೆ, ಈಸಿಯಾಗಿ ಎನ್ಕ್ಯಾಪ್ಚ್ ಮಾಡ್ಕೊಳ್ಳುತ್ತೆ. ಹೌದಾ, ನೋಡಿರ್ಬೇಕು ನೀವು. ವಿದ್ಯಾರ್ಥಿಗಳಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ, ಒಂದು TV ಯಾವುದಾದ್ರೂ ಒಂದು ಪಿಕ್ಚರ್ ನೋಡಿದರು, ಸಿನಿಮಾ ನೋಡಿದರು ಅಂದರೆ ನೀವು ಅದನ್ನು ಎಷ್ಟು ದಿನ ಬಿಟ್ಟಾದರೂ ಕೇಳಿ ಅವ್ರನ್ನ ಅದನ್ನು ಏನು ಮಾಡ್ತಾರೆ, ಅದೇ ರೀತಿ ಟಕ್ 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 ಅಂತ ಹೇಳಿಬಿಡ್ತಾರೆ. ಹೌದಾ, ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾವು ಕಲಿಸುವಾಗ ಪಿಕ್ಚರ್ಸ್ನ ಯೂಸ್ ಮಾಡಬೇಕು. ಭ್ರಮಣ, ಟೂರ್, ವಿಭಿನ್ನ ಗತಿವಿಧಿಯೋ ಮೇ ಶಾಮಿಲ್ ಕಾರಣ, ಇನ್ವಾಲ್ವಿಂಗ್ ಇನ್ ವೇರಿಯಸ್ ಆ್ಯಕ್ಟಿವಿಟೀಸ್. ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, ವೇರಿಯಸ್ ಆ್ಯಕ್ಟಿವಿಟೀಸಲ್ಲಿ ನಾವೇನು ಮಾಡಬೇಕು, ಅವ್ರನ್ನ ಪಾಲ್ಗೊಳ್ಳೋ ಹಾಗೆ ಮಾಡಬೇಕು. ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್, ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಬರ್ತಿದ್ದಾವೆ, ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್ ಲಾಸ್ಟ್, ಚೈಲ್ಡ್ ಸೆಂಟರ್ಡ್. ಟೋಟಲಿ ಕ್ವಶನಲ್ಲಿ ಎಲ್ಲೆಲ್ಲಿ ಚೈಲ್ಡ್ ಸೆಂಟರ್ಡ್ ಪಾಸಿಬಿಲಿಟಿ ಇರುತ್ತಲ್ಲ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಅಲ್ಲಿ ಆನ್ಸರ್ ಹಾಕಬೇಕು. ಯಾವಾಗ ಅಲ್ಲಿ ಪಾಸಿಟಿವ್ ರೀತಿಯಲ್ಲಿ ಆನ್ಸರ್ ಕೇಳಿದಾಗ ಮಾತ್ರ ಪಾಸಿಟಿವ್ ಬಗ್ಗೆ ನೋಡಬೇಕು. ಅಲ್ಲಿ ನೆಗೆಟಿವ್ ಕೇಳಿದಾಗ ಕೂಡ ಪಾಸಿಟಿವ್ ಹಾಕೋದಲ್ಲ. ಓಕೆ, ನೆಕ್ಸ್ಟ್ ನೆಗೆಟಿವ್ ವರ್ಡ್ಸ್ ನೋಡಿ. ಇವು ತುಂಬಾ ಇಂಪಾರ್ಟೆಂಟು. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸ್ಟ್ರಿಕ್ಟ್ ರೂಲ್ಸ್ ನಾವು ಮಾಡಬಾರ್ದು. ಇವೆಲ್ಲ ನೆಗೆಟಿವ್ ವರ್ಡ್ಸ್ ಯಾವಾಗ ಯೂಸ್ ಆಗ್ತಾವಪ್ಪ ಅಂದರೆ ನಾವು ಆಪ್ಷನ್ಸ್ನ ಎಲಿಮಿನೇಟ್ ಮಾಡಲಿಕ್ಕೆ ನೆಗೆಟಿವ್ ವರ್ಡ್ಸು ಯೂಸ್ ಆಗ್ತವೆ. ಹೌದಾ, ಸ್ಟ್ರಿಕ್ಟ್ ರೂಲ್ಸ್ ಆಯಿತು, ಕಂಠಪಾಠ ಮಾಡೋಕ್ಕೆ ಕೊಡಬಾರ್ದು, ಮತ್ತು ಗ್ರಾಮರ್ನ ಬೈಹ್ಯಾಟ್ ಮಾಡೋಕ್ಕೆ ಹೇಳೋದು, ಅರ್ಥ ಗೊತ್ತಿಲ್ಲದೇ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡೋನ್ನೋದು, ಮತ್ತು ಒಂದು ವಿದ್ಯಾರ್ಥಿ ಬಗ್ಗೆ ನಾವು ವರ್ಣನೆ ಮಾಡ್ಕೊತ ಕುಂತು ಇನ್ನೊಂದು ವಿದ್ಯಾರ್ಥಿಗಳಿಗೆ ಕೀಳು ಭಾವನೆಯನ್ನು ತೋರಿಸ್ಬಾರ್ದು. ವಿದ್ಯಾರ್ಥಿಗಳಿಗೆ ನಾವು ಯಾವುದೇ ರೀತಿಯಾದ ಪನಿಷ್ಮೆಂಟ್ ಕೊಡಬಾರ್ದು. ನೆಕ್ಸ್ಟು ವಿದ್ಯಾರ್ಥಿಗಳಿಗೆ ನಾವು ಆದಷ್ಟು ಆ್ಯಕ್ಟಿವ್ ಆಗಿಡೋಕ್ಕೆ ಟ್ರೈ ಮಾಡಬೇಕು. ಹುಡುಗರಿಗೆ ಹೊಡೆಯಬಾರ್ದು. ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಹೆಚ್ಚಾಗಿ ಸ್ಟ್ರೆಸ್ನ ಕೊಡಬಾರ್ದು. ವಿದ್ಯಾರ್ಥಿಗಳಿಗೆ ಮತ್ತು ಮಾರ್ಕ್ಸ್ ಕಡಿಮೆ ಮಾಡ್ತೀವಿ ಅಂತ ನಾವು ಹೆದರಿಸಲೂಬಾರ್ದು. ಇಂಟರ್ಪ್ರಿಟೇಷನ್ ಎರರ್ಸು ಫ್ರಮ್ ದ ಪ್ರಿನ್ಸಿಪಲ್. ಮತ್ತು ಎಕ್ಸಾಮಲ್ಲಿ ಯಾವುದೇ ಕ್ವಶನ್ನ ಟೀಚರ್ ಸೆಂಟ್ರಿಕ್ಕಾಗಿ ಅಪ್ಲೈ ಮಾಡಬಾರ್ದು. ಜೆಂಡರ್ ಈಕ್ವಾಲಿಟಿ ಬಗ್ಗೆ ಕೇವಲ ಬುಕ್ಕಿಗಷ್ಟೇ ಸೀಮಿತ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಬುಕ್ ಸೆಂಟ್ರಿಕ್ಕಾಗಿ ಮಾಡಬಾರ್ದು. ಯಾವುದೇ ವಿದ್ಯಾರ್ಥಿಗಳಿಗೆ ಡಿಸ್ಕರೇಜ್ ಮಾಡಬಾರ್ದು. ಗ್ರೇಡಿಂಗ್ ಮಾರ್ಕ್ಸ್ ಅಂದರೆ ಕೇವಲ ಮಾರ್ಕ್ಸ್ಗಳಿಂದ ವಿದ್ಯಾರ್ಥಿಗೆ ನಾವು ಅಳಿಯೋಕ್ಕೆ ಹೋಗಬಾರ್ದು. ಇವಿಷ್ಟು ನೆಗೆಟಿವ್ ವರ್ಡ್ಸ್. ನೆಗೆಟಿವ್ ವರ್ಡ್ಸು, ಪಾಸಿಟಿವ್ ವರ್ಡ್ಸು ಇವನ್ನೇನು ಮಾಡಿ, ವಿಡಿಯೋನ ಪಾಸ್ ಮಾಡಿ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೆನ್ಪಿಟ್ಕೊಳ್ಳಿ. ಯಾವಾಗ ಕ್ವಶನಲ್ಲಿ ನಾಟ್ ಟ್ರೂ, ಫಾಲ್ಸ್ ಅಂತ ಕೊಟ್ಟಾಗ ನೆಗೆಟಿವ್ ವರ್ಡ್ಸ್ ನೋಡಿ, ಟ್ರೂ ಅಂತ ಕೊಟ್ಟಾಗ ಪಾಸಿಟಿವ್ ವರ್ಡ್ಸ್ ನೋಡಿ. ಜಸ್ಟ್ ಅವು ಪಾಸಿಟಿವ್ ವರ್ಡ್ಸ್ ನೆಗೆಟಿವ್ ವರ್ಡ್ಸಿಂದನೂ ಕೂಡ ನಿಮ್ಮದು CDPಲಿ ಆನ್ಸರ್ಸು ಕರೆಕ್ಟ್ ಆಗ್ತವೆ. ಚಾನ್ಸಸ್ ಅಲ್ಲ, 100% ಕರೆಕ್ಟ್ ಆಗ್ತವೆ. ಓಕೆ, CDPಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಕೇಳಿ.
ಪಿಯಾಜೆ, ಕೋಲ್ಬರ್ಗ್, ವೈಗೋಸ್ಕಿ ಅವ್ರ ಮೂವರನ್ನ ಮಾತ್ರ ಕೈ ಬಿಡಲೇಬಾರ್ದು. NCF 2005, ಇವ್ಯಾಲ್ಯುವೇಷನ್, ಇಂಟೆಲಿಜೆನ್ಸ್, ಹೆರಿಡಿಟಿ, ಎನ್ವಿರಾನ್ಮೆಂಟ್, ಲರ್ನಿಂಗ್ ಬುಕ್, ಕ್ರಿಯೇಟಿವಿಟಿ, ಇವಿಷ್ಟು ನೀವು ಕವರ್ ಮಾಡಿಕೊಂಡ್ರೆ CDPಲಿ ಆರಾಮ್ಸೆ 30 ಮಾರ್ಕ್ಸ್ ಬರ್ತವೆ. ಇವನ್ ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು, ಕನ್ನಡ ಪೆಡಗಾಗಿಯಲ್ಲಿ ಕೂಡ ಟೋಟಲಿ ಕವರ್ ಮಾಡ್ಕೊತ ಹೋದರೆ 30ರಿಂದ 40 ಮಾರ್ಕ್ಸು ಇವಿಷ್ಟು ಟಾಪಿಕ್ಸ್ ಓದಿದರೆ ನಿಮಗೆ ಬರ್ತವೆ. ಸೊ ಹಾಗಾಗಿ ಇನ್ನೂ ಟೈಮ್ ಇದೆ. ಈ ಟಾಪಿಕ್ಸ್ನ ಏನು ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟು, ಇದು ತುಂಬಾ ಇಂಪಾರ್ಟೆಂಟ್ ಟಿಪ್ಸು. ಇವನ್ನ ಚೆನ್ನಾಗಿ ಫಾಲೋ ಮಾಡಿ. ಡೌಟ್ ಬಂದರೆ ಒಂದು ಸರ್ತಿ PYQನ ಅಟೆಂಪ್ಟ್ ಮಾಡಿ ನೋಡಿ. ಈ ಟ್ರಿಕ್ಸ್ನ ಯೂಸ್ ಮಾಡಿ. ಓಕೆ, ಚೂಸ್ ಪಾಸಿಟಿವ್ ಆ್ಯಂಡ್ ಲೆಂದಿ ಆನ್ಸರ್ಸ್. ಸಪೋಸ್ ನಿಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಟಾಪಿಕ್ ಬಗ್ಗೆ ಅಂದರೆ, ಅದರಲ್ಲಿ ಅಟ್ಲೀಸ್ಟ್ ಪಾಸಿಟಿವ್ ವರ್ಡ್ ಯಾವುದಾದ್ರೂ ನಿಮಗೆ ಕಾಣಿಸ್ತು ಅಂದರೆ ಅದೇ ಆನ್ಸರ್ ಇರುತ್ತೆ, ಅದನ್ನು ಟಿಕ್ ಮಾಡಿ ಬನ್ನಿ. ಇಲ್ಲ ನಮಗೆ ಪಾಸಿಟಿವ್ ವರ್ಡ್ ಕೂಡ ಗೊತ್ತಾಗ್ತಾ ಇಲ್ಲ ಅಂದರೆ ಯಾವುದು ಆನ್ಸರ್ ಲೆಂದಿ ಇರುತ್ತೆ ಅದನ್ನು ನೀವು ಟಿಕ್ ಮಾಡಿ ಬನ್ನಿ. 99% ಅದು ಆನ್ಸರ್ ಏನಿರುತ್ತೆ ಕರೆಕ್ಟ್ ಇರುತ್ತೆ. ಓಕೆ ನೋಡಿ, ವೆನ್ ಫೇಸ್ಡ್ ವಿತ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಪ್ರಿಯೋರಿಟೈಸ್ ಆಪ್ಷನ್ಸ್ ದ್ಯಾಟ್ ಆರ್ ಫ್ರೇಸ್ಡ್ ಪಾಸಿಟಿವ್ಲಿ ಆರ್ ಮೋರ್ ಡೀಟೇಲ್ಡ್. ಒಂದು ಪಾಸಿಟಿವ್ ಆಗಿರಬೇಕು, ಇಲ್ಲ ತುಂಬ ಡೀಟೇಲ್ ಆಗಿದ್ದಿರಬೇಕು. ಆ ಆನ್ಸರ್ನ ನಾವೇನು ಮಾಡಬೇಕು, ಟಿಕ್ ಮಾಡಿ ಬರಬೇಕು. ಪ್ರಿಯೋರಿಟೈಸ್ ಕಾಂಪ್ರಹೆನ್ಸಿವ್ ಆಪ್ಷನ್ಸ್ ಅಂದರೆ, ಈಗ ಒಂದು ಕ್ವಶನ್ ಕೊಟ್ಟಿರ್ತಾನೆ, ನಿಮಗೆ ಆನ್ಸರ್ ಗೊತ್ತಿರಲ್ಲ, ಅದ್ರಾಗ ಆಲ್ ಆಫ್ ದಿ ಅಬೋವ್ ಆದರೂ ಕೊಟ್ಟಿದ್ರೆ, ಅದ್ರ ಬಗ್ಗೆ ಒಟ್ಟು ನಾಲೆಜ್ ಇದ್ದಿದ್ದಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ ಆಲ್ ಆಫ್ ದಿ ಅಬೋವ್ ಕೊಟ್ಟಿದ್ರೆ ಅದನ್ನು ಟಿಕ್ ಮಾಡಿ ಬನ್ನಿ. ಅದು ಕೂಡ ನಿಮ್ಮದು 98 to 99% ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಲಾಸ್ಟ್ ಒನ್, ರೆಫರ್ ಟು ದ ಪ್ಯಾಸೇಜ್. ಇದು ನೋಡಿ, ನೀವು ಪ್ಯಾಸೇಜ್ ಆಯಿತು, ಪೊಯಮ್ ಆಯಿತು ಆನ್ಸರ್ ಮಾಡುವಾಗ ಇಲ್ಲಿ ಯಾವುದೇ ರೀತಿ ಟ್ರಿಕ್ ಯೂಸ್ ಮಾಡದೇನೆ ಮೊದಲಿಗೆ ಪದ್ಯ ಮತ್ತು ಗದ್ಯನ ಓದಿ ಆನ್ಸರ್ ಟಿಕ್ ಮಾಡಿ. ಅದರಲ್ಲಿರೋದೇ ಅದರಲ್ಲಿ ಕೊಟ್ಟಿರ್ತಾನೆ, ಬೇರೆದೇನು ಕೊಟ್ಟಿರಲ್ಲ. ಹಾಗಾಗಿ ಪದ್ಯ ಮತ್ತು ಗದ್ಯಕ್ಕೆ ಟ್ರಿಕ್ಸ್ ಯೂಸ್ ಮಾಡೋ ಬದಲು ಮೊದಲು ರೀಡ್ ಮಾಡಿ. ನಿಮಗೆ ಆವಾಗಲೂ ಕೂಡ ಆನ್ಸರ್ ನಿಮಗೆ ಹೊಳಿಲಿಲ್ಲ ಅಂದರೆ ಆವಾಗ ಟ್ರಿಕ್ಸ್ನ ನೀವು ಫಾಲೋ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಇದಿಷ್ಟು ಇವಾಗ ಹೇಳಬೇಕು ಅಂದ್ಕೊಂಡಿರೋದು. ಸೊ ಮೇನ್ಲಿ ಪಾಸಿಟಿವ್ ನೆಗೆಟಿವ್ ವರ್ಡ್ಸ್ ಬಗ್ಗೆ ಗಮನ ಇರಲಿ. CTETಯಲ್ಲಿ ಯಾವಾಗಲೂ ನಾವು ಚೈಲ್ಡನ್ನು ಸೆಂಟರಾಗಿಟ್ಕೊಂಡು, ಓಕೆ, ಚೈಲ್ಡ್ ಸೆಂಟರಾಗಿಟ್ಕೊಂಡು ಆನ್ಸರ್ ಮಾಡಬೇಕು. ಇವಾಗಲೂ ಏನು ಟೈಮ್ ಇಲ್ಲ, 15 ದಿನ ಟೈಮ್ ಅಂದ್ಕೊಂಡ್ರೂ ಕೂಡ ಈ 15 ದಿನದಲ್ಲಿ ತುಂಬಾ ಸ್ಮಾರ್ಟಾಗಿ ಸ್ಟಡಿ ಮಾಡಿ 100+ ಮಾರ್ಕ್ಸ್ ಬಂದೇ ಬರುತ್ತೆ CTETಯಲ್ಲಿ. ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಯಾರು ಹಾಕಿದ್ರಲ್ಲ, ಅಟ್ಲೀಸ್ಟ್ 5ರಿಂದ 6 PYQಸ್ನ ಮಾಡಿ. ಎಸ್ಪೆಷಲಿ ಪ್ಯಾಸೇಜ್ ಮತ್ತು ಪೋಯಮ್ಸ್ನ ಮಾಡಿ. ಲ್ಯಾಂಗ್ವೇಜ್ ಬಿಡು, ನಮ್ಮದ ಲ್ಯಾಂಗ್ವೇಜು ನಾವು ಹೋಗಿ ಮಾಡಿ ಬರ್ತೀವಿ ಅಂತೇಳಿ ಡೈರೆಕ್ಟ್ ಎಕ್ಸಾಮಿಗೆ ಹೋಗೋಂಥ ಸಾಹಸ ಮಾಡಬೇಡಿ. 5-6 ಸಿಗಲಿಲ್ಲ ಅಂದರೂ ಸಿಗಲಿಲ್ಲ, 2 ಅಥವಾ 3 ಆದರೂ ನೀವು ಪ್ಯಾಸೇಜ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಹಾಗಾಗಿ ಮಿನಿಮಮ್ 5 ಆದರೂ ಮಾಡಿ. ಓಕೆ, ಇನ್ನು ಮ್ಯಾಥ್ಸು, ಸೈನ್ಸು ನೀವು ಕೂಡ PYQನ ಪ್ರಾಕ್ಟೀಸ್ ಮಾಡಿ. ಸಾಧ್ಯ ಆದಷ್ಟು ಮಾಕ್ ಟೆಸ್ಟ್ ಕೊಡ್ಲಿಕ್ಕೆ ಟ್ರೈ ಮಾಡಿ. ಎಲ್ಲೂ ಮಾಕ್ ಟೆಸ್ಟ್ ಸಿಗ್ತಾ ಇಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಟೆಲಿಗ್ರಾಮ್ ಚಾನಲಲ್ಲಿ ಮಾಕ್ ಟೆಸ್ಟ್ನ PDF ಹಾಕಿಸ್ತೀನಿ. ಆದಷ್ಟು ಹೆಚ್ಚು ಕಮೆಂಟ್ ಬಂದವು ಅಂದರೆ ನಾನು ಕ್ವಶನ್ ಪೇಪರ್ನ ರೆಡಿ ಮಾಡಿ PDF ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಹಾಗೆಯೇ ಇವತ್ತು ನೈಟು ನಾನು ಟೆಲಿಗ್ರಾಮ್ ಚಾನಲಲ್ಲಿ CTETದು OMR ಶೀಟ್ ಕೂಡ ಹಾಕಿರ್ತೀನಿ, ಒಂದು ಸರ್ತಿ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ನೀವು ಅದರಲ್ಲೇ ಪ್ರಿಂಟ್ ತೆಕ್ಕೊಂಡು PYQಸ್ನ ನೀವು ಅದೇ OMR ಶೀಟಲ್ಲಿ ಕೊಡ್ಬೋದು. ಕೊಟ್ಟರೆ ನಿಮಗಿನ್ನೂ ಅನುಕೂಲ ಆಗುತ್ತೆ. ಐ ಹೋಪ್ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಆಲ್ ದ ಬೆಸ್ಟ್. ಪ್ರಿಪೇರ್ ವೆಲ್.